ಇಂದಿನ ಈ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿಗಳು ಬೆಟ್ಟಪುರದ ಮಠ ಪರಮ ಪೂಜ್ಯ ಸ್ವಾಮೀಜಿಗಳು ನಿನ್ನೆಯಿಂದಲೂ ಸಹ ಇಲ್ಲಿ ಆಗಮಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಅವರು ಮತ್ತೆ ನಾಳೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವಿಜಯಕುಮಾರ್ ಸ್ವಾಮೀಜಿಗಳು ಕಣ್ಣೀರ ಮಠ ಅವರ ಮಠದಲ್ಲಿ ಕಾರ್ಯಕ್ರಮ ಇರೋದು ಪ್ರಯುಕ್ತ ಅವರು ಸಹ ನಿನ್ನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಸ್ವಾಮೀಜಿಗಳು ಕಲ್ಮಠ ಕೊಡ್ಲಿಪೇಟೆ ಅವರು ಇವತ್ತು ಮಧ್ಯಾಹ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತೆರಳಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಸ್ವಾಮೀಜಿಗಳು ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ತಿದ್ದೀವಿ. ಅವರು ಸಹ ನಾಳೆ ಬರುವಂಥ ನಿರೀಕ್ಷೆ ಇದೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರುದ್ರಮುನಿ ಸ್ವಾಮೀಜಿಗಳು ಕಲ್ಲಳ್ಳಿ ಮಠ ಕೊಡ್ಲಿಪೇಟೆ ಅವರು ಸಹ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಮನೆಹಳ್ಳಿ ಕ್ಷೇತ್ರ ಆ ಒಂದು ಕ್ಷೇತ್ರದ ಸ್ವಾಮೀಜಿಯವರು ನಾಳೆ ಅವರ ಮಠದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಅವರು ಸಹ ಇಂದು ಶ್ರೀಮಠಕ್ಕೆ ಆಗಮಿಸಿ ಕಾರ್ಯಕ್ರಮದಿಂದ ತೆರಳಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಯದೇವ ಸ್ವಾಮೀಜಿಗಳು ಚಿಲುಮೆ ಮಠ ಅರಕಲಗೂಡು ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವರಾಜೇಂದ್ರ ಸ್ವಾಮೀಜಿಗಳು ಕೆಸೂತೂರು ಮಠ ಪರಮಪೂಜ್ಯ ಸ್ವಾಮೀಜಿಗಳು ಇಂದು ಆಗಮಿಸಿದ್ರು. ಈಗ ಬಂದಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇವೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಸ್ವಾಮೀಜಿಗಳು ಕಿರಿಕೊಡ್ಲಿ ಮಠ ಕೊಡ್ಲಿಪೇಟೆ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇವೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ
ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ. ನಗುವುದು ಎಲ್ಲೆಡೆ ಸುಂದರ ಪ್ರಕೃತಿ, ಪ್ರಗತಿ ಹೊಂದುವುದು ಭಕ್ತರ ಸಂತತಿ. ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ. ನಗುವುದು ಎಲ್ಲೆಡೆ ಸುಂದರ ಪ್ರಕೃತಿ, ಪ್ರಗತಿ ಹೊಂದುವುದು ಭಕ್ತರ ಸಂತತಿ. ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ. ಯೋಗಿಗೆ ದೊರೆಯುವುದು ಯೋಗ ಸಿದ್ಧಿ, ಭೋಗಿ ಹೊಂದುವನು ಭೋಗ ಸಿದ್ಧಿ. ಯೋಗಿಗೆ ದೊರೆಯುವುದು ಯೋಗ ಸಿದ್ಧಿ, ಭೋಗಿ ಹೊಂದುವನು ಭೋಗ ಸಿದ್ಧಿ. ಭಕ್ತರು ಪಡೆಬರು ಇಹ ಪರ ಸದ್ಗತಿ, ಭಕ್ತರು ಪಡೆವರು ಇಹ ಪರ ಸದ್ಗತಿ. ಭಕ್ತರ ಭಾಗ್ಯವಿದಾತನು ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ. ನಗುವುದು ಎಲ್ಲೆಡೆ ಸುಂದರ ಪ್ರಕೃತಿ, ಪ್ರಗತಿ ಹೊಂದುವುದು ಭಕ್ತರ ಸಂತತಿ. ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ. ಅಣುತೃಣದಲ್ಲೂ ಅಡಗಿಹನಿಯನು ಅಣೋರಣೀಯನು ಗಣೇಶನು. ಅಣುತೃಣದಲ್ಲೂ ಅಡಗಿಹನಿಯನು ಅಣೋರಣೀಯನು ಗಣೇಶನು. ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು, ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು. ಭಕ್ತರ ಭಾಗ್ಯವಿದಾತನು ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ. ನಗುವುದು ಎಲ್ಲೆಡೆ ಸುಂದರ ಪ್ರಕೃತಿ, ಪ್ರಗತಿ ಹೊಂದುವುದು ಭಕ್ತರ ಸಂತತಿ. ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ. ಮ್ಯಾಲೆ ದುಂಡು ಮಲ್ಲಿಗೆ
ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ, ಕಿತ್ತಾಳೆ ಬರುವ ಪರಸೆಗೆ ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ, ಬೆಟ್ಟದ್ ಮಾದೇವ ಗತಿಯೆಂದು ಮಾದೇವ ನೀವೇ, ಬೆಟ್ಟದ್ ಮಾದೇವ ಗತಿಯೆಂದು ಅವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಲಿಂಗರಾಜಯ್ಯನವರು ಉಪಾಧ್ಯಕ್ಷರು, ವೀರಶೈವ ಲಿಂಗಾಯತ ಸೌಹಾರ್ದ ಸಹಕಾರ ಬ್ಯಾಂಕು, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎನ್.ಆರ್. ಸಂತೋಷರವರು JDS ಮುಖಂಡರು, ನಮ್ಮ ಅರಸೀಕೆರೆ ಯುವ ಮುಖಂಡರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಜೈಶಂಕರ್ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಸನ ಜಿಲ್ಲಾ ಖಜಾಂಜಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ದಾವಣಗೆರೆ ಮಠದ ಬಸವಪ್ರಭು ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತು ಅರ್ಕಲಗೂಡು ದೊಡ್ಡ ಮಠದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೇವೆ. ಚಂದ್ರಕಲಾ ಆರಾಧ್ಯ ಅವರು ಬೆಂಗಳೂರು, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಬೀನಾ ಉಳ್ಳಾಳ್, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೊಡ್ತಾರೆ. ಬೀನಾ ಉಳ್ಳಾಳ್ ಮಠ, ಸಾರಿ, ಸದಾಶಿವ ಯೋಗಿ ಕಬ್ಬಿನಕಂತಿ ಮಠ, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ
ಬಸವರಾಜ್ ಟಕ್ಕಪ್ಪ ಸಿಗ್ಗಾವಿ ಇವರು ಕೂಡ ಕಾಕಪ್ಪ ಸಿಗ್ಗಾವಿ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಗುರುಸಿದ್ದೇಶ್ವರವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೈಶಂಕರ್ ಅವರು ಆಯ್ತಾ, ಜನಾರ್ದನ ಗುಪ್ತಾ ಹಿರಿಯ ವಕೀಲರು ಅರ್ಕಲಗೋಡು ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಗೇಟ್ ವೆಂಕಟೇಶ್ ಅವರು, ಗೇಟ್ ವೆಂಕಟೇಶ್ ಅಂತ ಹೇಳಿ ಬಾರಿ ಪ್ರಸಿದ್ಧವಾಗಿರ್ತಕ್ಕಂಥವ್ರು, ಸಮಾಜದ ಮುಖಂಡರು. ಇವ್ರಿಗೂ ಕೂಡ ನಾವು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತಿ ಉತ್ಸಾಹದಿಂದ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂತಹ ನಮ್ಮ ದಡದಳ್ಳಿ ಜಗದೀಶ್ ಅವರು, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮಂಜುನಾಥ್ ರವರು ಮಲ್ಲಿಪಟ್ನ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಕುಸುಮಾ ಮಂಜುನಾಥ್ ರವರು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ನಿರ್ದೇಶಕರು, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹೋಗಿ ಮೇಡಮ್. ನಿರ್ಮಲಾ ನಾಗೇಶ್ ಅವರು ಅಕ್ಕನ ಬಳಗದ ಅಧ್ಯಕ್ಷರು, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಪಾಲಾಕಿರವರು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ನಿರ್ದೇಶಕರು ಮಾದಿಹಳ್ಳಿ, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಲೋಕೇಶ್ ಅವರು ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು, ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಪಾಲಾಕ್ಷ ಮಂಗಳೂರು ನಿರ್ದೇಶಕರು, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ, ಇವರು ಕೂಡ ಈ ಸನ್ಮಾನವನ್ನು ಬಂದು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದೀವಿ. ಕುಮಾರಸ್ವಾಮಿ ಅವರು ಪತ್ರಕರ್ತರು ಅರ್ಕಲಗೋಡು, ಇವರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದೀವಿ. ಕುಮಾರಸ್ವಾಮಿ ಅವರು ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಶ್ರೀ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ದಾವಣಗೆರೆ ಮಠದ ಮಹಾಸ್ವಾಮಿಗಳು ಮತ್ತು ಇಲ್ಲಿ ನೆಲೆದಿರುವ ಸೇರಿರುವ ಎಲ್ಲ ಮಠಾಧೀಶರುಗಳು ಹಾಗೂ ಇಲ್ಲಿ ನೆರೆದಿರುವ ಜನಸಮುದಾಯಕ್ಕೂ ನನ್ನ ವಂದನೆಗಳು. ನಿಮ್ಮ ಒಂದು ಆಶೀರ್ವಾದದಿಂದ ನಾನು ಇಲ್ಲಿ ಮಾತನಾಡೋಕ್ಕೆ ಗುರುಗಳು ಹೇಳಿದ್ದಾರೆ, ಅವರ ಅನುಮತಿಯಿಂದ ನನ್ನ ಒಂದು ಈ ಮಠದ
ಬಾಂಧವ್ಯ ಹೆಂಗೆ ಬಂತು ಅಂತ ಹೇಳಿ ಅದೇ ರೀತಿ ಎಲ್ಲ ಈಗ ಚಿಕ್ಕ ಮಕ್ಕಳಲ್ಲಿ ಏನಿದ್ದಾರೆ ಇಲ್ಲಿ ನೆರೆದಿರೋರು ಅದೇ ಒಂದು ಆಶಯ. ನಾನು ಈ ಮಠಕ್ಕೆ ಬರೋಕ್ಕೊಂದು ಕಾರಣ, ನಾನು ಹುಟ್ಟಿರೋದು ಹಾಸನ ಜಿಲ್ಲೆ ಇರ್ಬೋದು, ಅದು ಒಂದು ಕಾರಣ ಇರ್ಬೋದು. ಅದು ಕರ್ಕೊಂಡ್ಬಂದಿರ್ಬೋದು ಇಲ್ಲಿಗೆ. ನಮ್ಮ ತಂದೆಯವರು ಚಿಕ್ಕ ವಯಸ್ಸಿಂದನೂ ಮಠಾಧೀಶರು, ಮತ್ತು ನಮ್ಮ ಮನೆ ಬೆಂಗಳೂರು ಒಂದು ಮಠದಲ್ಲೇ ಇತ್ತು. ಅದು ನನಗೆ ಬಂದಿದೆಯೋ ಅದು ಗೊತ್ತಿಲ್ಲ, ಆದರೆ ಅವ್ರು ಬೆಳೆಸಿದ್ದು ಸಂಸ್ಕಾರದಲ್ಲಿ ಬೆಳೆಸಿದ್ರು. ಜೊತೆಗೆ ಅದನ್ನು ನಾನು ರೂಢೀಕರಿಸ್ಕೊಂಡೆ. ಅವರೇನು ನನ್ನ ಓದಿಸಿದ್ದು ಇಂಜಿನಿಯರಿಂಗು, ಆದರೆ ನಾನು ಯಾವಾಗಲೂ ಓದ್ತಾ ಇದ್ದಿದ್ದು ಈ ಮಠದ ಬುಕ್ಕು ಮತ್ತು ವಚನಗಳು ಅದು ಇದು. ಯಾವಾಗಲೂ ಬೈಯೋರು, ಏನು ಅದು ಓದು ಅಂದ್ರೆ ಇದು ಓದ್ತೀಯ ಅಂತ. ಆದರೆ ಅವರು ನಾನು ಓದಲಿ ಅಂತಲೇ ತಂದಿಡ್ತಾ ಇದ್ರು. ನನ್ನ ಗಮನ ಅಲ್ಲಿರಲಿ ಅನ್ನೋದನ್ನು ಹೇಳೋಕ್ಕೆ, ಅದು ಓದ್ತಾ ಇದೆಯಾ, ಇದು ಓದ್ತಾನೆ ಇಲ್ಲ ಅಂತ. ಈ ಕಾಲೇಜ್ ಬುಕ್ಸ್ ಓದುವಾಗ ಸುಮ್ಮನಿರೋರು. 10 ನಿಮಿಷ ಆದಮೇಲೆ ನಾನು ಎದ್ದು ಹೊರಗೆ ಹೋಗಿ ಬಂದ ತಕ್ಷಣ ಮತ್ತೆ ನಾನು ಒಂದು ಬುಕ್ ತಂದಿದ್ದೆ, ಓದ್ಯಾ ಅನ್ನೋರು. ನೀವು ಬೈತಿದ್ದೀರಲ್ಲಪ್ಪಜಿ, ನಾನು ಅದಕ್ಕೆ ಅದು ನೋಡೇ ಇಲ್ಲ. ಇಲ್ಲ, ನಾನು ಓದು ಅಂತ ಹೇಳಿದೆ, ನಾನು ಓದ್ಬೇಡ ಅಂತ ಹೇಳಿಲ್ಲ, ಆದರೆ ಇದನ್ನು ಓದು ಅಂತ ಹೇಳಿದೆ ಅಂತಿದ್ರು. ಆ ರೀತಿ ನನ್ನ ಸಂಸ್ಕಾರನ ಆ ಒಂದು ಮಠ ಓದು. ಕೆಲವು ದಾನಿಗಳು ಮತ್ತು ಕೆಲವರು ಸಹಕಾರವನ್ನು ಶ್ರೀಮಠಕ್ಕೆ ಕೊಟ್ಟಿದ್ದಾರೆ. ಅವ್ರುಗಳು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಆದ ನಂತರ ನಮ್ಮ ಸ್ವಾಮೀಜಿಯವರು, ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತಾಡ್ತಾರೆ. ಶ್ರೀ ಪ್ರಕಾಶ್ ಅವರು ಮತ್ತು ಮಕ್ಕಳು ಅರ್ಕಲಗೋಡು ಸಂಜಯ್ ಅವರು ಅವ್ರ ಮತ್ತು ಕುಟುಂಬ ಬಹಳ ಸಹಕಾರವನ್ನು ಈ ಒಂದು ಗದ್ದಿಗೆ ನಿರ್ಮಾಣದಲ್ಲಿ ಕೊಟ್ಟಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಶ್ರೀ ಶಿವಬಸವ ಅವರು ಕಬ್ಬಿನಕಂತಿ ಮಠ ರಟ್ಟಿಹಳ್ಳಿ, ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಶ್ರೀ ಪರಮೇಶ್ ಅವರು ತೆಂಗಿನಕಾಯಿ ವ್ಯಾಪಾರಿಗಳು, ಅವ್ರ ಮಕ್ಕಳಾದಂಥ ವಿಜಿ, ದಯಮಾಡಿ ಯಾರು ದಾಸೋಹಕ್ಕೆ ಇನ್ನೂ ಸಮಯ ಇದೆ, ಸ್ವಲ್ಪ ಸನ್ಮಾನ ಮಾಡತಕ್ಕ ದಯಮಾಡಿ ಕೂತ್ಕೊಳ್ಳಿ. ಮತ್ತು ಒಬ್ಬರು ಹೋಗೋದಾದರೆ ಹೋಗಿ, ದಯಮಾಡಿ ಎಲ್ಲರೂ ಕರ್ಕೊಂಡು ಹೋಗ್ಬೇಡಿ. ದಯಮಾಡಿ ಕೆಲವೇ ನಿಮಿಷಗಳ ಈ ಕಾರ್ಯಕ್ರಮ ಮುಗಿಯುತ್ತೆ. ಶ್ರೀ ಮಹಾದೇವ ಸ್ವಾಮಿಯವರು ಬಸವನಗುಡಿ ಬೀದಿ, ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಶ್ರೀ ಚಂದ್ರಶೇಖರ್ ಅವರು ಬಸವನಗುಡಿ ಬೀದಿ ಅರ್ಕಲಗೋಡು. ಶ್ರೀ ಯೋಗೇಶ್ ಅವರು ಉನ್ನತಿ ಬಿಲ್ಡರ್ಸ್ ಅರ್ಕಲಗೋಡು, ಅವರು ಬಹಳ ಸಹಕಾರವನ್ನು ಶ್ರೀಯುತ ಯೋಗೇಶ್ ಅವರು ಕೊಟ್ಟಿದ್ದಾರೆ, ಅವರು ಸಹ ಬರಲಿ. ಶ್ರೀ ಓಮೇಶ್ ಅವರು DK ಎಂಟರ್ಪ್ರೈಸಸ್ ಅರ್ಕಲಗೋಡು, ಅವರು ಸಹ ಮರದ ವ್ಯಾಪಾರಿಗಳು, ಅವರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊತಾ ಇದ್ದೇವೆ. ಮತ್ತು ಬಸವರಾಜು ಮಧು, ಇವರು ಎಲ್ಲ ರೀತಿಯ ಕಾರ್ಯಕ್ರಮದಲ್ಲಿ ಮಠದ ಒಂದು ಬಾಕ್ಲು ಮಾಡೋದಿರ್ಬೋದು, ಒಂದು ನಲ್ಲಿ ರಿಪೇರಿ ಮಾಡೋದಿರ್ಬೋದು, ಎಲೆಕ್ಟ್ರಿಕ್ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇದ್ರೂ ಸಹ ಮಠದಲ್ಲಿ ಬಂದು ತಮ್ಮ ಕಾಯಕವನ್ನು ಮಾಡಿಕೊಡ್ತಾರೆ, ಅವರು ಸಹ ಬರಬೇಕು ಅಂತ ಕೇಳ್ಕೊತೀವಿ. ಮತ್ತು ಶ್ರೀ ಜಯದೇವ ಮತ್ತು ಸಹೋದರರು ಸಂತೇಮೂರವರು, ಜಯದೇವರು ಸ್ವಾಮೀಜಿ ಡ್ರೈವರ್ ಆಗಿರ್ಬೋದು, ಎಲ್ಲ ಕೆಲಸವನ್ನು ಮಾಡಿಕೊಡ್ತಾರೆ, ಅವರು ಸಹ ಬರಬೇಕು ಅಂತ ಕೇಳ್ಕೊತಿದ್ದೀವಿ. ಶ್ರೀ ಪ್ರಕಾಶ್ ಅವರು ಶ್ರೀದೇವಿ ಪೆಟ್ರೋಲ್ ಬಂಕ್ ಅರ್ಕಲಗೋಡು, ಅವರು ಮಾತೆಯರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ನಮ್ಮ ಕುಮಾರವ್ರು ಹೇಳಿದ್ರು ಊಟದ ಸಮಯ ಆಗಿಬಿಟ್ಟಿದೆ ಈಗಾಗಲೇ. ಅವ್ರು ಬಹಳ ಬುದ್ಧಿವಂತರು. ಯಾರು ನಮ್ಮ ಕುಮಾರರಾವ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿಂದ ಮೈಕನ್ನು ಊಟದ ಹಾಲಲ್ಲಿ ಕಟ್ಟಿದ್ದಾರೆ. ಊಟದ ಹಾಲದಲ್ಲಿ ಇರೋರು ಕೇಳ್ತಾರೆ, ಮಠದ ಹತ್ರ ಇರೋರು ಕೇಳ್ತಾರೆ, ಸಭೆಯಲ್ಲಿರೋರು ಕೇಳ್ತಾರೆ, ರಸ್ತೆ ಒಳಗೆ ಓಡಾಡೋರಿಗೂ ಕೂಡ ಇದೆಲ್ಲ ಏನಾಗ್ತದೆ ಕೇಳ್ತದೆ. ಅಷ್ಟೇ ಅಲ್ಲದೆ ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ಈ ಮಾತು ಕೇಳುತ್ತೆ ಎನ್ನುವಂತಹದ್ದನ್ನು ಭಾವಿಸಿಕೊಂಡು, ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಕೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಒಂದು ಊರಿಗೆ ನಾನು ಹೋಗಿದ್ದೆ. 9 ಗಂಟೆಗೆ ಧಾರ್ಮಿಕ ಸಭೆ ಪ್ರಾರಂಭ ಆಯಿತು. ರಾತ್ರಿ 9 ಗಂಟೆಗೆ, ಬೆಳಗ್ಗೆ ಅಲ್ಲ, 9 ಗಂಟೆಗೆ ಪ್ರಾರಂಭ ಆಯಿತು. ನನ್ನ ಸರದಿ ಬರುತ್ತೆ 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 ಅಂತ ಕಾದೆ. 12:15 ನನ್ನ ಕೊಟ್ಟರು. 12:15 ಕೊಟ್ಟರು. 1:15 ಮಾತನಾಡಿದ್ರು, ಒಬ್ಬರು ಎದ್ದು ಹೋಗಿರಲಿಲ್ಲ. ಅಂದರೆ ನನ್ನ ಮುಂದಿನ ಸರಿ ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಊಟ ಆದ್ಮೇಲೆ ಕಾರ್ಯಕ್ರಮ ಮಾಡಬೇಕು ಎನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಎನ್ನುವಂತಹದ್ದನ್ನು. ಆದರೂ ಕೂಡ ನಿಜವಾದ ಊಟ ಯಾವುದು ಅಂತ ಹೇಳಿದ್ರೆ, ಏನು ದಿವಸ ಊಟ ಮಾಡ್ತೀವಿ, 3 ತಾಸಿಗೆ ಹೊಟ್ಟೆ ಹಸಿಯುತ್ತೆ. ಯಾವುದನ್ನು ಊಟ ಮಾಡಿದರೆ ಹೊಟ್ಟೆ ಹಸಿಯುವುದಿಲ್ಲವೋ ಅದನ್ನು ಊಟವನ್ನು ಮಾಡಿದರೆ ಮತ್ತೆ ಸಾವೇ ಬರೋದಿಲ್ಲ. ಯಾವುದನ್ನು ಊಟ ಮಾಡಬೇಕೋ ಅದನ್ನು ಊಟವನ್ನು ಮಾಡಿದರೆ ಆ ಊಟದಿಂದ ಅವನಿಗೆ ಏನಾಗೋದಿಲ್ಲ ಅಂದರೆ
ಸಾವು ಬರೋದಿಲ್ಲ ಎನ್ನುವಂತಹದ್ದನ್ನು. ಅಂತಹದ್ದು ಯಾವುದು ಊಟ ಅಂತ ಹೇಳಿದ್ರೆ ಅದನ್ನು ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಇದಕ್ಕೆ ಸಾವಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಇದು ನಿರಂತರವಾಗಿ ಹೋಗುವಂತಹ ಒಂದು ಶಕ್ತಿ. ಯಾವುದು? ಜ್ಞಾನ. ಅಂದರೆ ಯಾವ ಜ್ಞಾನ ಅಂತ ಮತ್ತೆ ಪ್ರಶ್ನೆ ಹಾಕ್ಕೊಂಡ್ರೆ ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ, ಶಿವಭಕ್ತಿ ಶಿವಜ್ಞಾನ ಇಲ್ಲದ ಮನುಜರು, ಸಗಣಿಲಿ ಸಾಶಿರ ಹುಳ ಹುಟ್ಟದೇ ದೇವ. ಬಹುತೇಕ ಶಿವಭಕ್ತಿ ಶಿವಜ್ಞಾನ ಈ ಜನದಲ್ಲಿ ನಾವು ಪಡ್ಕೊಳ್ತಾ ಇದ್ರೆ ಕ್ರಿಮಿ ಕೀಟವಾಗಿಬಿಡ್ತೀವಿ ಅಂತ. ಏನಾಗ್ತೇವೆ? ಹುಟ್ಟುವಾಗ ಮತ್ತೆ ಕ್ರಿಮಿ ಕೀಟವಾಗಿಬಿಡ್ತೇವೆ ಅಂತ. ಹಾಗಾಗಿ ಶಿವಭಕ್ತಿ ಶಿವಜ್ಞಾನವನ್ನು ಪಡೆದರೆ ಮುಕ್ತನಾಗ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣಿಭೋ. ನಿನ್ನೊಡವೆ ನಿಜವಾದ ಯಾವುದಪ್ಪ ಅಂತ ಹೇಳಿದ್ರೆ ಅದು ಜ್ಞಾನರತ್ನ ಎನ್ನುವಂತಹದ್ದನ್ನು ಪ್ರತಿಪಾದನೆ ಮಾಡ್ತಾರೆ. ಶಂಕರಾಚಾರ್ಯರು ಅದನ್ನೇ ಹೇಳ್ತಾರೆ, ಜ್ಞಾನಾದೈವತು ಕೈವಲ್ಯಂ. ಜ್ಞಾನವೇ ದೇವರು, ಆ ಜ್ಞಾನವೇ ಮುಕ್ತಿಗೆ ಸಾಧನ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಧಾರ್ಮಿಕ ಸಭೆ ಅಂತ ಹೇಳಿದರೆ ಏನು? ಧಾರ್ಮಿಕ ಸಭೆ ಅಂತ ಹೇಳಿದರೆ ಮನುಷ್ಯ ಯಾವ ರೀತಿಯಾಗಿ ಬದುಕಬೇಕು, ಹೇಗೆ ಬದುಕಬೇಕು, ಮನುಷ್ಯನ ಮೌಲ್ಯಗಳೇನು, ಆ ಮೌಲ್ಯಗಳನ್ನು ನಮಗೆ ಕೊಟ್ಟು ಹೋದಂತಹವರು ಯಾರು, ಅವರನ್ನು ಸ್ಮರಣೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆ ಏನಿದೆಯಲ್ಲ, ನಾವು ಇದನ್ನು ಜ್ಞಾನ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ಜ್ಞಾನವನ್ನು ನಿಮಗೊಂದು ಸಣ್ಣ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಹುಟ್ಟುವಾಗ ದೇಹವು ಮತ್ತು ಪ್ರಾಣವು ಒಟ್ಟಿಗೆ ಹುಟ್ಟುತ್ತೋ ಇಲ್ವೋ? ಒಪ್ಕೊಳ್ತೀರಲ್ಲ? ದೇಹ ಪ್ರಾಣ ಒಟ್ಟಿಗೆ ಹುಟ್ಟುತ್ತೆ. ಹುಟ್ಟಿದಂತಹ ಪ್ರಾಣಕ್ಕೆ ಜ್ಞಾನ ಇರುತ್ತಾ? ಮಗುವಿಗೆ ಜ್ಞಾನ ಇರುತ್ತಾ? ಜ್ಞಾನ ಇರೋದಿಲ್ಲ. ಅಂದರೆ ದೇಹದ ಕ್ರಿಯಾಚರಣೆಯಿಂದ ಪ್ರಾಣಕ್ಕೇನಾಯಿತು? ಜ್ಞಾನ ಬಂತು. ದೇಹದ ಕ್ರಿಯಾಚರಣೆಯಿಂದ ಪ್ರಾಣಕ್ಕೆ ಜ್ಞಾನ ಬಂತು. ಈ ಜ್ಞಾನ ಇನ್ನೊಂದು ಪ್ರಾಣಕ್ಕೆ ಮುಟ್ಟಿಸುವಂತಹ ಅವಕಾಶ ಇದೆಯೋ ಇಲ್ವೋ? ನನ್ನಲ್ಲಿರೋ ಜ್ಞಾನವನ್ನು ಇನ್ನೊಂದು ಜೀವಿಗೆ ಮುಟ್ಟಿಸ್ಬೋದಲ್ಲ, ಮಕ್ಕಳಿಗೆ ಮುಟ್ಟಿಸ್ಬೋದಲ್ಲ. ಹಾಗೆ ನನ್ನ ಜ್ಞಾನವನ್ನು ಮತ್ತೊಬ್ಬರಿಗೆ ಮುಟ್ಟಿಸಿ ಆ ಜ್ಞಾನವನ್ನು ಯಾರು ಅನುಸರಿಸ್ತಾ ಹೋಗ್ತಾರೋ ಆಗ ಇವನಿಗೆ ಮುಕ್ತಿ ಎನ್ನುವಂತಹದ್ದನ್ನು. ಸಾರೇ ಚೆಲ್ಯಾರ ಮುಕುತಿ. ಜ್ಞಾನವನ್ನು ಯಾರು ಸಾರಿ ಸಾರಿ ಹೇಳ್ತಾರೋ ಅವರಿಗೆ ಮುಕ್ತಿ ಉಂಟಾಗುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಅವಕಾಶವನ್ನು ತೆಗೆದುಕೊಂಡಾಗ ಒಂದು ವಚನ ಬರುತ್ತೆ, ಬಯಲು ಬಯಲನ್ನು ಬಿತ್ತಿ, ಬಯಲು ಬಯಲನ್ನು ಬೆಳೆದು, ಬಯಲು ಬಯಲು ಬಯಲಾಗಿತ್ತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾದನು ಕಾಣ ಗುಹೇಶ್ವರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಮಠ ನಿರಂಜನ ಪರಂಪರೆಯಲ್ಲಿ ಬಂದಂತಹ ಈ ಮಠ ನಿಜವಾಗಲೂ ಕೂಡ ನಿರಾಕಾರ ಪರಬ್ರಹ್ಮ ವಸ್ತುವನ್ನು, ಅಂತರಂಗದಲ್ಲಿರುವಂತಹ ಜ್ಞಾನವನ್ನು ತಾನು ಯಾರು ಎನ್ನುವಂತಹದನ್ನು ಅರ್ಥವನ್ನು ಮಾಡಿಕೊಂಡು ಬದುಕನ್ನು ಸಾಗಿಸಿ ಆ ಜನಗಳಿಗೆ ಆ ಜ್ಞಾನವನ್ನು, ಜ್ಞಾನದ ಮೂಲಕವಾಗಿ ಈ ಇಹ ಪರ ಅಂತ ಏನು ಹೇಳ್ತಾರಲ್ಲ, ಇಹವನ್ನು ಹೋಗಲಾಡಿಸಿ ಪರದಲ್ಲೇ ಮುಕ್ತಿಯನ್ನು ಕೊಡುವಂತಹ ಸ್ಥಿತಿಯ ಆಚರಣೆಯನ್ನು ಮಾಡಿದಂತಹ ಶಿವಯೋಗಿಗಳ ಸ್ಮರಣೆಯನ್ನು, ಶಿವಯೋಗಿಗಳಿಂದ ಕರೆತು ಗದ್ದಿಗೆಯನ್ನು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಸ್ಥಾನದಿಂದ ಪ್ರತಿಯೊಬ್ಬರೂ ಕೂಡ ಜ್ಞಾನಿಗಳಾಗಬೇಕು ಎನ್ನುವಂತಹ ಸಂದೇಶವನ್ನು ಕೊಡೋದಕ್ಕೋಸ್ಕರವಾಗಿಯೇ ಧಾರ್ಮಿಕ ಸಭೆಯನ್ನು ವ್ಯವಸ್ಥೆ ಮಾಡಿರ್ತೇವೆ. ಹಾಗಾದ್ರೆ ಬಯಲು ನಾವಂತೀವಿ, ಬಯಲು ಅಂದರೆ ಏನು? ಅಲ್ಲಮ್ಮ ಪ್ರಭುಗಳು ಯಾಕೆ ಈ ಬಯಲು ಅನ್ನೋ ಮಾತನ್ನು ಕರೆದ್ರು? ಬಯಲಿನ ಸ್ವರೂಪ ಏನು? ನಾನು ಇಷ್ಟು ಪುಸ್ತಕಗಳನ್ನು ಓದಿದ್ದೇನೆ, ಇಷ್ಟು ವಚನಗಳನ್ನು ಓದಿದ್ದೇನೆ, ವ್ಯಾಖ್ಯಾನಕಾರರನ್ನೂ ಓದಿದ್ದೇನೆ, ಶೂನ್ಯ ಸಂಪಾದನೆಯಲ್ಲಿಯೂ ಕೂಡ ಓದಿದ್ದೇನೆ. ಬಯಲು ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ. ಬಯಲು ಅಂದರೆ ಏನು ಎನ್ನುವಂತಹದ್ದನ್ನು ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ಯಾರೂ ಹೇಳಿಲ್ಲ. ಈ ವಚನಕ್ಕೆ ಸ್ಪಷ್ಟವಾದ ಅರ್ಥ ಬಯಲು ಅಂದರೆ ಏನು? ವಿಶಾಲ ಅಂತ ಹೇಳ್ತಾರೆ, ಇನ್ನೂ ವಿಶಾಲ ಅಂತ ಹೇಳ್ತಾರೆ. ಎಷ್ಟು ವಿಶಾಲ?
ನಿಜವಾದ ಬಯಲು ಅಂದರೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಜ್ಞಾನ ಅಂತ ಅರ್ಥ. ಯಾಕೆ ನಾ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಪಂಚೀಕರಣ ಎನ್ನುವಂತಹ ಸೂತ್ರದ ಆಧಾರದ ಮೇಲೆ ದೇಹದಲ್ಲಿರುವಂತಹ ಪಂಚಭೂತಗಳು, ಬ್ರಹ್ಮಾಂಡದಲ್ಲಿರುವಂತಹ ಪಂಚಭೂತಗಳು ಒಂದನ್ನೊಂದು ಸಮ್ಮಿಲನವಾದಾಗ ಉಂಟಾಗುವಂತಹ ಕ್ರಿಯೆಗಳೇ ಪಂಚವಿಂಶತಿ ತತ್ವಗಳು ಅಂತ ನಾವು ಹೇಳ್ತೇವೆ. ಅದರಲ್ಲಿ ಬರುವಂತಹದ್ದು ದೇಹದಲ್ಲಿರುವಂತಹ ಆಕಾಶ ತತ್ವ, ಬ್ರಹ್ಮಾಂಡದ ಆಕಾಶ ತತ್ವ ಎರಡೂ ಸಮ್ಮಿಲನವಾದಾಗ ಉಂಟಾಗೋದು ಜ್ಞಾನ ಅಂತ ಕರೀತಾರೆ. ಆಕಾಶ ಪ್ಲಸ್ ವಾಯು ಸೇರಿದಾಗ ಮನಸ್ಸು ಅಂತ ಕರೀತಾರೆ. ಆಕಾಶ ಪ್ಲಸ್ ಅಗ್ನಿ ಸೇರಿದಾಗ ಅಹಂಕಾರ ಅಂತ ಕರೀತಾರೆ. ಆಕಾಶ ಪ್ಲಸ್ ಜಲ ಸೇರಿದಾಗ ಬುದ್ಧಿ ಅಂತ ಕರೀತಾರೆ. ಆಕಾಶ ಪ್ಲಸ್ ಪೃಥ್ವಿ ಸೇರಿದಾಗ ಚಿತ್ತ ಅಂತ ಕರೀತಾರೆ. ಚಿತ್ತ ಅಂದರೆ ಏನು ಅಂತ ಕೇಳಿದ್ರೆ ನೀವು ಮನಸ್ಸು ಅಂತ ಹೇಳಿಬಿಡ್ತೀರಿ. ಚಿತ್ತ ಅಂದರೆ ಮನಸ್ಸಲ್ಲ, ಅದು ಬೇಸಿಕ್. ಹೇಗೆ ಅಂಕುರ ಅಂತ ಕೇಳ್ತಾರಲ್ಲ, ಅಂಕುರ ಅಂದರೆ ಗಿಡ ಅನ್ನಕ್ಕಾಗುತ್ತಾ? ಆಗಲ್ಲ. ಎಲೆ ಬಂದಾಗ ಏನಂತೀರಿ? ಸಸ್ಯ ಅಂತೀರಿ. ಸ್ವಲ್ಪ ಹರಿ ಆದರೆ ಏನು ಗಿಡ, ಏನು ಅದನ್ನು ಸಸ್ಯ ಅಂತ ಕರಿತೀರಿ. ಆದರೆ ಮರ ಆದರೆ ಅದು ದೊಡ್ಡದಾದರೆ ಮರ ಅಂತ ಕರಿತೀವಿ. ಹೇಗೆ ಇದಕ್ಕೆ ಪರಿಭೇದ ಒಂದೇ, ಆದರೆ ಇದಕ್ಕೆ ಪರಿಭೇದ ಹೇಗಿದೆಯೋ ಹಾಗೆ ಚಿತ್ತ ಎನ್ನುವಂತಹದ್ದು ಬೇಸಿಕ್. ಅದಕ್ಕೆ ಹೇಳ್ತಾರೆ, ಚಿತ್ತದ ಕೊನೆಯ ಮನೆಯಲ್ಲಿ ನಿತ್ಯ ಲಿಂಗದ ಸುಳಿಹು ತುಂಬಿ ಸುಳಿಯಬಲ್ಲೊಡೆ ಅಚ್ಚ ಸರಣೆ ನಂಬೆನು ಅಖಂಡೇಶ್ವರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ಚಿತ್ತದಲ್ಲಿ ಭಗವಂತನ ಇರುವಿಕೆಯನ್ನು ತಾನು ಮಾಡಿಕೊಂಡಾದ ಮೇಲೆ ಬುದ್ಧಿ ಏನಾಗುತ್ತೆ? ಶುದ್ಧವಾಗುತ್ತೆ ಅಂತ. ಬುದ್ಧಿ ಯಾವಾಗ ಶುದ್ಧವಾದಂತಹ ಬುದ್ಧಿ ಆಯಿತೋ ಅಹಂಕಾರ ನಿರಸನವಾಗುತ್ತೆ. ಅಹಂಕಾರ ನಿರಸನವಾದ ಮೇಲೆ ಉಂಟಾಗೋದು ಏನು ಅಂತ ಹೇಳಿದ್ರೆ ಮನಸ್ಸು ನಿರ್ಮಲವಾಗುತ್ತೆ. ಮನಸ್ಸು ನಿರ್ಮಲವಾದರೆ ಜ್ಞಾನ ಉಂಟಾಗ್ಬಿಡುತ್ತೆ. ಹಾಗಾಗಿ ಅಂತಹ ಜ್ಞಾನವನ್ನು ಏನಂತ ಕರೆದ್ರು? ಬಯಲು ಅಂತ ಕರೆದ್ರು. ಈ ಬಯಲನ್ನು ಬಿತ್ತಿ ಜ್ಞಾನವನ್ನು ಮತ್ತೊಬ್ಬರಿಗೆ ಮೂಡಿಸ್ಬೋದಲ್ಲ, ಮತ್ತೊಬ್ಬರಿಗೆ ಹೇಳ್ಬೋದಲ್ಲ, ಅದನ್ನೇ ಬಯಲನ್ನು ಬಿತ್ತಿ. ಹಾಗೆ ಕೇಳಿದವನು ಆಚರಣೆ ಮಾಡಬೇಕೋ ಮಾಡಬಾರ್ದು? ಮಾಡಬೇಕು. ಆ ಮಾಡಿದಾಗ ಏನಾಗ್ತದೆ? ಬಯಲನ್ನು ಬೆಳೆದು ಬಯಲಾಗಿತ್ತಯ್ಯ. ಹೇಳಿದವನು ಜ್ಞಾನಿಯಾದ, ಆಚರಿಸಿದವರು ಜ್ಞಾನಿಗಳಾದರು. ಹಾಗೆ ಆಚರಿಸಿ ಜ್ಞಾನಿಗಳಾದ ಮೇಲೆ ನಿಮ್ಮ ಪೂಜಿಸಿದವರು ಯಾರು ಭಗವಂತನನ್ನ ಕುರಿತು ಆರಾಧಿಸ್ತಾ ಹೋದರೋ ಅವರೆಲ್ಲವೂ ಕೂಡ ಏನಾದರೂ ಬಯಲ ಸ್ವರೂಪವನ್ನು ಪಡೆದರು, ಅಂದರೆ ಜ್ಞಾನಿಗಳಾದರು. ನಾನಿಮ್ಮ ಪೂಜಿಸಿ ಬಯಲಾದನು ಕಾಣ ಗುಹೇಶ್ವರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಧಾರ್ಮಿಕ ಸಭೆಯ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಏನಾಗಬೇಕು? ಜ್ಞಾನಿಗಳಾಗಬೇಕು. ನಾನು ಯಾರು ಎನ್ನುವಂತಹ ಒಂದು ಸಂದೇಹವನ್ನು ಇಟ್ಟು ಪ್ರಶ್ನೆಯನ್ನು ಹಾಕಿದರು. ನಾನು ನಿಮ್ಗೆ ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮ ದೇಹದೊಳಗೆ ಇರೋದಿಲ್ಲ ಚೈತನ್ಯ, ತಂದೆ ತಾಯಿಯಿಂದ ತಾನೇ ಬಂದಿರೋದು. ಅವ್ರಿಗೆ ಅವ್ರ ತಂದೆ ತಾಯಿಯಿಂದ, ಅವ್ರಿಗೆ ಅವ್ರ ತಂದೆ ತಾಯಿಯಿಂದ. ಹಾಗಾದ್ರೆ ಎಲ್ಲಿಂದ ಬಂದಿದೆ? ಬ್ರಹ್ಮಾಂಡ ಉಗಮವಾದಾಗ ಯಾವ ಚೈತನ್ಯ ಉಗಮವಾಯಿತೋ ಆ ಚೈತನ್ಯವೇ ನಿಮ್ಮ ದೇಹದೊಳಗೆ ಜೀವವಾಗಿ ಇರೋದು. ಹಾಗಾದ್ರೆ ಎಲ್ಲಿವರೆಗೂ ಇರುತ್ತೆ ಇದು? ಈ ಜೀವ ಎಲ್ಲಿವರೆಗೂ ಇರುತ್ತೆ? ನಾನು ಸಾಯೋವರೆಗೂ ಇರುತ್ತೆ. ಆಮೇಲೆ ಮತ್ತೆ ಹುಟ್ಟುತ್ತೆ. ಯಾರೋ ಹೇಳಿದ್ರು, ಸಾಕಷ್ಟು ವಿಚಾರ ಹೇಳಿದರು, ಅದು ಹಾಗಾಯಿತು ಹೀಗಾಯಿತು ಅಂತ. ಆಕಾಶಾತ್ ಪತಿತೋತೋಯಂ ಯಥಾಗಚ್ಚತಿ ಸಾಗರ ಎನ್ನುವಂತಹ ಸೂತ್ರ ಏನು ಬರುತ್ತಲ್ಲ, ಅದರ ಆಧಾರದ ಮೇಲೆ ಸಮುದ್ರ ಏನಾಗುತ್ತೆ ಅಂತ ಹೇಳಿದ್ರೆ ಆವಿಯಾಗಿ ಮೋಡವಾಗುತ್ತೆ. ಮೋಡ ಹನಿಯಾಗಿ ನೀರಾಗುತ್ತೆ. ಒಪ್ಕೋಬೋದಲ್ಲ? ಆ ಹನಿ ಹರಿದು ಹೋಗಿ ಎಲ್ಲಿ ಹೋಗುತ್ತೆ? ಸಮುದ್ರ ಆಗುತ್ತೆ. ಹಾಗಾಗಿ ಅದಕ್ಕೊಂದು ಕವಿ ಭಾಳ ಚೆನ್ನಾಗಿ ಹೇಳ್ತಾನೆ, ಸಮುದ್ರಕ್ಕೆ ಮೋಡವಾಗಿ ಹನಿಯಾಗಬೇಕೆಂಬ ಆಸೆ. ಸಮುದ್ರಕ್ಕೆ ತಾನು ಮೋಡವಾಗಿ ಹನಿಯಾಗಬೇಕೆಂಬ ಆಸೆ. ಈ ಹನಿಗೆ ತಾನು ಓಡಿ ಸಮುದ್ರ ಸೇರಬೇಕೆಂಬ ಆಸೆ. ಸಮುದ್ರ ಸೇರುತ್ತೆ. ಆದರೆ ಸ್ವಾತಿಯ ಮಳೆಯ ಹನಿಗೆ ಕಪ್ಪೆ ಚಿಪ್ಪಿನಲ್ಲಿ ಸೇರಿ ಏನಾಗುತ್ತದೋ? ಮುತ್ತಾಗಬೇಕೆಂಬ ಆಸೆ. ಮುತ್ತಾದ್ಮೇಲೆ ಮತ್ತೆ ನೀರಾಗತ್ತಾ? ಮುತ್ತಾದ್ಮೇಲೆ ಏನಾಗೋದಿಲ್ಲ? ಅದು ನೀರಾಗೋದಿಲ್ಲ. ನೀರು ಆಗೋದಿಲ್ಲ ಎನ್ನುವಂತಹದ್ದು ಬಂದಾಗ ಶಾಶ್ವತವಾದಂತಹ ಸ್ಥಿತಿನ ಅದು ಕಾಣಿತು. ಹಾಗೆ ಮನುಷ್ಯನಾಗಿ ಹುಟ್ಟಿದವನು ಸ್ಥಿರ ಮುಕ್ತಿ ಪಡೆಯದ ನರಜನ್ಮವೇಕೆ? ಮುಕ್ತಿಯನ್ನು ಪಡೆದೇ ಇರ್ತಕ್ಕಂಥ ಮನುಷ್ಯನ ಜನ್ಮ ಯಾಕೆ ಎನ್ನುವಂತಹ ಪ್ರಶ್ನೆಯನ್ನು ಹಾಕಿದ್ರು ಶಿವಯೋಗಿಗಳು.
ಆ ದೃಷ್ಟಿಯಿಂದ ಮನುಷ್ಯ ಜ್ಞಾನಿ ಆಗಬೇಕು ಎನ್ನುವಂತಹದ್ದನ್ನು, ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಶಿವಭಕ್ತಿ ಶಿವಜ್ಞಾನವನ್ನು ಉಂಟು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದೇ ಬಹುಮುಖ್ಯವಾದಂತಹ ಸಂದೇಶವೇ ಧಾರ್ಮಿಕ ಸಭೆಯ ಉದ್ದೇಶವಾಗಿರುತ್ತೆ. ಬೆಳಗಿನಿಂದ ಪರಮ ಪೂಜ್ಯರೆಲ್ಲರೂ ಕೂಡ ಉತ್ತಮವಾದಂತಹ ಮಾತುಗಳನ್ನ ಆಡುವುದರ ಮೂಲಕವಾಗಿ ಈ ಗದ್ದಿಗೆಯ ಲೋಕಾರ್ಪಣದ ಒಂದು ಪೂಜಾ ವಿಧಿವಿಧಾನಗಳನ್ನು ಪ್ರಾರಂಭ ಮಾಡಿಕೊಟ್ಟು ಹೋಗಿದ್ದಾರೆ. ನಾಳೆ ಬೆಳಗ್ಗೆ ದಿವಸ ಸುತ್ತೂರು ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಗದ್ದಿಗೆಯ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಆಗಮಿಸಬೇಕು ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳಷ್ಟು ದೂರದಿಂದ ಬಹಳಷ್ಟು ಜನಗಳು ಈ ಊರಿಗೆ ಬಂದಿದ್ದಾರೆ. ಸುಮಾರು 300, 400, 500, 600 ಕಿಲೋಮೀಟರಿಂದನೂ ಕೂಡ ಭಕ್ತಾದಿಗಳು ಬಂದಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ, ಶಿವಪೂಜೆ ನಮ್ಮ ಸಂತೋಷರು ಭಾಳ ಚೆನ್ನಾಗಿ ಹೇಳ್ತಾರೆ. ಶಿವಪೂಜೆ ಮಾಡೋದು ಯಾಕೆ, ಶಿವಪೂಜೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂತೋಷ್ ಅವರು ಬಹಳ ಉತ್ತಮವಾಗಿ ಮಾತಾಡ್ತಾರೆ. ಅವರಿಗೆ ನಮ್ಮ 48 ದಿವಸದ ಕಾರ್ಯಕ್ರಮದಲ್ಲಿ ಒಂದು ದಿವಸ ಅವರು ಬಂದು ಜನರಿಗೆ ಅವರೊಂದು ಉಪನ್ಯಾಸವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೇನೆ. ನಮ್ಮ ಜಗನ್ನಾಥ್ ಗುಪ್ತಾ ಅವರು, ನಮ್ಮ ರಾಮಚಂದ್ರ ಅವರು, ಕಾರ್ಯಕ್ರಮ ರಾಮನಾಥ್ರವರು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಚೀಫ್ ಆಫೀಸರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಬೇಕಾದಂತಹ ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ, ಸ್ವಚ್ಛತೆಯ ವ್ಯವಸ್ಥೆಯನ್ನು ಬಹಳ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈ ಮಠದ ಕಾರ್ಯಕ್ರಮಕ್ಕೆ ಹೆಚ್ಚು ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆಮೇಲೆ ನಮ್ಮ ನಂಜನಸ್ವಾಮಿಯವರ ಮಗಳು ನಿಜವಾಗ್ಲೂ ಕೂಡ ಅವರು ಶಿವಪೂಜೆ ಮಾಡಿಯೇ ನಾನು ಹೋಗ್ತೇನೆ. ಶಿವಪೂಜೆ ಮಾಡಿ ಹೋಗೋದು ಕೆಲಸಕ್ಕೆ ಯಾಕೆ ಅಂತ ಹೇಳಿದ್ರೆ, ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸ ಮಾಡಬೇಕಾದ್ರೆ ಆತ್ಮವಿಶ್ವಾಸದಿಂದ ಮಾಡಿದರೆ ದೇಹಕ್ಕೆ ಆಯಾಸ ಆಗೋದಿಲ್ಲ. ಯಾರು ಆತ್ಮವಿಶ್ವಾಸದಿಂದನೇ ದೇಹದ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ ಅವ್ರಿಗೆ ದೇಹಕ್ಕೆ ಆಯಾಸ ಆಗುತ್ತೆ. ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಆಯಾಸ ಆಗೋದಿಲ್ಲ, ಅದು ಲೋಕ ಕಲ್ಯಾಣವಾಗುತ್ತೆ ಎನ್ನುವಂತಹದ್ದನ್ನು, ಆ ಶುದ್ಧವಾದಂತಹ ಸ್ಥಿತಿಯೊಳಗೆ ಕೆಲಸವನ್ನು ಮಾಡಿದಾಗ ಅದು ಲೋಕ ಕಲ್ಯಾಣವಾಗುತ್ತೆ. ಇಂತಹ ಕಲ್ಯಾಣಕರವಾದಂತಹ ಜೀವನವನ್ನು ಕಲಿಸೋದಕ್ಕೋಸ್ಕರವಾಗಿಯೇ ಬಸವಾದಿ ಶರಣರು ಎಲ್ಲೋ ಇರುವಂತಹ ದೈವವನ್ನು, ನಮ್ಮ ಅಂತರಂಗದಲ್ಲಿರುವಂತಹ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಸ್ವರೂಪವನ್ನು ಸಾಕಾರದ ರೂಪದಲ್ಲಿ ತಂದು ಅಂಗೈನಲ್ಲಿ ಕೊಟ್ಟು ಲಿಂಗವನ್ನಾಗಿ ಮಾಡಿ ಅದು ನಿಮಗೆಲ್ಲ ಕೊಟ್ಟರೂ ಕೂಡ ನಾವು ಪೂಜೆ ಮಾಡಂಗಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಹೇಳ್ತಾರೆ, ಒಂದು ಲಿಂಗು ಹೇಳ್ತದಂತೆ, ನೀ ಅನ್ನ ಕೊಟ್ಟರೆ ನಾನೇನು ಎನ್ನಲಾರೆ, ನೀ ಅನ್ನ ಕೊಟ್ಟರೆ ನಾನೇನು ಎನ್ನಲಾರೆ, ನೀ ನೋಡದೆ ಎನ್ನ ಕೊಟ್ಟರೆ ಬೆನ್ನ ಹತ್ತದೆ ಬಿಡದು ಈ ಪಾಪ. ಗುರುಗಳಾಗಿರ್ತಕ್ಕಂಥವರು ಏನಾದರೂ ಕೂಡ ಶಿಷ್ಯನಾದಂತಹವನು ಲಿಂಗ ಪೂಜೆಯನ್ನು ಮಾಡ್ತಾನೋ ಇಲ್ವೋ ಎನ್ನುವಂತಹ ವಿಚಾರವನ್ನು ಮಾಡದೇ ಇದ್ದರೆ, ಮಾಡಿ ತಪ್ಪಿದ್ರೆ, ತಿಳಿದೇ ಇದ್ದರೆ ಆ ಪಾಪ ಬೆನ್ನು ಹತ್ತದೆ ಬಿಡೋದು ಅಂತ ಲಿಂಗ ಕೇಳ್ಕೊಳ್ತಾ ಇದ್ದೇನೆ. ಹಾಗಾಗಿ ಕೊಟ್ಟಾರೆ ಕೊಡನೆನ್ನ ನಿಷ್ಠೆಯುಳ್ಳವರಿಗೆ ಬಿಡದೆ ಪೂಜಿಸುವ ಮಡದಿ ಪುರುಷರಿಗೆ ತಡ ಮಾಡದನ್ನ ಕೊಡು ಬೇಗ. ಯಾರು ಬಿಡದೆ ಪೂಜೆ ಮಾಡ್ತಾರೆ ಅವ್ರಿಗೆ ಬೇಗ ಕೊಟ್ಬಿಡು ಎನ್ನುವಂತಹ ಕಳಕಳಿಯ ಮನವಿಯನ್ನು ಕೂಡ ಲಿಂಗ ಮಾಡತ್ತಂತೆ. ಆ ದೃಷ್ಟಿಯಿಂದ ನಾಳೆ ದೀಕ್ಷಾ ಕಾರ್ಯಕ್ರಮ ಇದೆ. 13-14 ವಟುಗಳು ದೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಾಳೆಯ ದಿವಸ ಆ ಶಿವಪೂಜಾ ಸಮಯದಲ್ಲಿ ಲಿಂಗ ಪೂಜೆಯನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅಂತರಂಗ ಸಾಧನೆ ಅದರಿಂದ ಹೇಗೆ ಪ್ರಯೋಜನ ಆಗುತ್ತದೆ, ಜಪ ಹೇಗೆ ಮಾಡಬೇಕು, ಲಿಂಗ ನಿರೀಕ್ಷಣೆಯೇ ಹೇಗೆ ಮಾಡಬೇಕು, ಯಾವುದಕ್ಕೋಸ್ಕರವಾಗಿ ಲಿಂಗ ಪೂಜೆಯನ್ನು ಧರಿಸಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ವಿಚಾರವನ್ನು ಪರಿಪೂರ್ಣವಾಗಿ ಅವರಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಪೂಜ್ಯರು ಬರ್ತಾ ಇದ್ದಾರೆ. ನಾನು ಒಂದ್ಸರಿ ಒಂದೇ ನಿಮಿಷಕ್ಕೆ ಮುಗಿಸ್ತೇನೆ ಮಾತು. ಒಂದ್ಸರಿ ಒಬ್ಬ ಪ್ರೊಫೆಸರ್ ನಮ್ಮ ರೇಣುಕಾಚಾರ್ಯ ಕರೆದಿರ್ತಕ್ಕಂಥ ಒಬ್ಬ ಪ್ರೊಫೆಸರ್, ಅವರ ಮಗ ಜರ್ಮನಿಯಲ್ಲಿ ಇದ್ದಾನೆ. ಅಲ್ಲೇ ಕೆಲಸವನ್ನು ಮಾಡ್ತಾ ಮಾಡ್ತಾ ಜರ್ಮನಿ ಹುಡುಗಿಯನ್ನು ಮದುವೆ ಆಗಿದ್ದ. ಮದುವೆ ಆದಮೇಲೆ ಸಹಜವಾಗಿಯೇ ಸಂತಾನದ ಪ್ರಾಪ್ತಿ ಪ್ರಾರಂಭವಾಗುವಂತಹ ಸಂದರ್ಭ. ಆದರೆ ಈ ತಾಯಿಗೆ, ಯಾರಿಗೆ, ಆ ಹುಡುಗನ ತಾಯಿಗೆ, ನನಗೆ ಹುಟ್ಟುವಂತಹ ಮಗುವಾದರೂ ಕೂಡ ಲಿಂಗವಂತನಾಗಬೇಕು ಎನ್ನುವಂತಹ ಆಸೆ. ಯಾರಿಗೆ? ಜರ್ಮನಿ ಹುಡುಗಿ, ಲಿಂಗಾಯತರ ಹುಡುಗ, ಹುಟ್ಟುವ ಮಗು ಏನಾಗಬೇಕು? ಲಿಂಗವಂತನಾಗಿ ಹುಟ್ಟಬೇಕು ಎನ್ನುವಂತಹ ಆಸೆ. ಹಾಗಾಗಿ ನಮ್ಮ ಆ ಗರ್ಭವತಿಯಾದಂತಹ ಆ
ಜರ್ಮನಿ ಆ ಹೆಣ್ಮಗಳಿಗೆ ಗರ್ಭಸ್ಥ ಲಿಂಗಧಾರಣೆ ಮಾಡಿ ಅಂತ ಒಂದು ಸನ್ನಿವೇಶ. ಅಲ್ಲಮ್ಮ, ತಾಯಿಗೇನೆ ಲಿಂಗಧಾರಣೆ ಆಗಿಲ್ಲ, ಮಗುಗೆ ಹೇಗೆ ಲಿಂಗಧಾರಣೆ ಮಾಡೋಕ್ಕೆ ಸಾಧ್ಯ ಅಂತ ಕೇಳಿದಾಗ ಸ್ವಲ್ಪ ಅಲ್ಲಿ ಸಂವಾದ ಆಯಿತು. ಅವಳಿಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಧರ್ಮವನ್ನು ನಾನು ಯಾಕೆ ಬಲಾತ್ಕಾರ ಮಾಡಬೇಕು ಎನ್ನುವಂತಹ ಸಂದರ್ಭದಲ್ಲಿ ಆ ತಾಯಿ ಮಾತಾಡ್ತಾ ಇದ್ದಾಗ, ಇಲ್ಲ, ಇಷ್ಟ ಇದೆ ಇಷ್ಟ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ತಿಳುವಳಿಕೆ ಕೊಡೋದಕ್ಕೆ ಅವಕಾಶ ಇದೆಯಲ್ಲ ಎನ್ನುವಂತಹ ರೀತಿಯಲ್ಲಿ ನಾನು ನೇರವಾಗಿಯೇ ಆ ಪ್ರೊಫೆಸರ್ ಹತ್ರ ಮಾತಾಡ್ತಾ ಹೋದಂಗೆ ಆ ವುಮನ್ಗೆ ಕನ್ನಡ ಅರ್ಥವಾಗ್ತಾ ಇತ್ತು. ಮಾತಾಡೋಕೆ ಬರ್ತಿರ್ಲಿಲ್ಲ, ಕನ್ನಡ ಅರ್ಥವಾಗ್ತಾ ಇತ್ತು. ಅರ್ಥವಾಗ್ತಾ ಕೊನೆಗೆ ಆ ತಾಯಿ ಸ್ಪಷ್ಟವಾಗಿ ಹೇಳೇ ಬಿಟ್ಲು, ಐ ಆಮ್ ರೆಡಿ ಲಿಂಗಧಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ. ಆದರೆ ಭಾಷೆ ಸ್ವಲ್ಪ ಅರ್ಥವಾಗಿದ್ದಕ್ಕೆ, ನಾನು ಹೇಳುವಂತಹ ವಿಚಾರ ನಾನು ಪೂರ್ಣವಾಗಿ ಹೇಳಿದ್ದಕ್ಕೆ ನಾನು ರೆಡಿ ಇದ್ದೇನೆ, ನಾನು ಲಿಂಗಧಾರಣೆ ಮಾಡ್ಕೊಳ್ಳೋಕ್ಕೆ ಅಂತ. ಹಾಗಾಗಿ ಆ ತಾಯಿ ತಾನೂ ಲಿಂಗಧಾರಣೆ ಮಾಡಿಸ್ಕೊಂಡು ಆಮೇಲೆ ಗರ್ಭಸ್ಥ ಲಿಂಗಧಾರಣೆಯನ್ನೂ ಮಾಡಿಸ್ಕೊಂಡು ಇವತ್ತು ಲಿಂಗ ಪೂಜೆಯನ್ನು ಮಾಡ್ದೇ ಆ ತಾಯಿ ನೀರು ಕುಡಿಯೋದಿಲ್ಲ. ಆ ರೀತಿಯಾದಂತಹ ಆಚರಣೆ ಮಾಡ್ತಿದೆ ಜರ್ಮನಿಯಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ಲಿಂಗ ಪೂಜೆ ಅನ್ನೋದು ಬರೀ ಇದೇನು ಒಂದು ಇದು ಬರೀ ಕೇವಲ ಒಂದು ಆಚರಣೆಯ ವ್ಯವಸ್ಥೆ ಅಲ್ಲ. ಅಂತರಂಗದ ಸಾಕ್ಷಾತ್ಕಾರ, ಆತ್ಮವಿಶ್ವಾಸದ ಸಾಕ್ಷಾತ್ಕಾರ, ಆತ್ಮಬಲದ ಸಾಕ್ಷಾತ್ಕಾರ, ಅಷ್ಟೇ ಅಲ್ಲ, ಲೋಕ ಕಲ್ಯಾಣದ ಸಾಕ್ಷಾತ್ಕಾರ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಗೆ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಗೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯನೋಡ ಸಿದ್ಧರಾಮ ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಬಹಳ ಸ್ಪಷ್ಟವಾದಂತಹ ನಿಲುವನ್ನು ಕೊಡ್ತಾರೆ. ಹಾಗಾಗಿ ಈ ಶಿವಪೂಜೆ ಶಿವಭಕ್ತಿ ಎನ್ನುವುದು ಯಾವುದೇ ಒಂದು ಜನಾಂಗಕ್ಕಾಗಲಿ ಮತ್ತೊಬ್ಬರಿಗಾಗಲಿ ಸೀಮಿತ ಅಲ್ಲ. ಯಾರು ಆಸಕ್ತಿಯಿಂದ ಶಿವಪೂಜೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಲಿಂಗಧಾರಣೆಯನ್ನು ಮಾಡುವಂತಹ ಒಂದು ಅವಕಾಶ ಇದೆ. ತಮಿಳುನಾಡಿನಲ್ಲಿ ಒಂದ್ಸರಿ 60 ಜನಕ್ಕೆ ಶಿವದೀಕ್ಷೆಯನ್ನು ಮಾಡಿದಂತಹ ಒಂದು ಉದಾಹರಣೆಯನ್ನು ಕೂಡ ಇದೆ. ಅದೃಷ್ಟಿಯಿಂದ ನಾಳೆ ಶಿವದೀಕ್ಷಾ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು 10 ವರ್ಷ ಮೇಲಾದಂತಹ ಯಾವುದೇ ಮಕ್ಕಳು, ಗಂಡು ಮಕ್ಕಳು ಹೆಣ್ಮಕ್ಳು ಯಾರೇ ಇರಲಿ, ಅವರಿಗೆ ಶಿವದೀಕ್ಷೆಯ ಕಾರ್ಯಕ್ರಮ ಇದೆ. ಶಿವದೀಕ್ಷೆಯನ್ನು ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ಏನಾಗಿ ಆತ್ಮವಿಶ್ವಾಸವನ್ನು ಹೊಂದ್ತಾರೆ ಎನ್ನುವಂತಹದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನು ಹೇಳ್ತಾ ಎಲ್ಲರೂ ಭಾಗಿಗಳಾಗಿ ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೆ ಎಲ್ಲವೂ ಚೆನ್ನಾಗಿ ನಡೀತಾ ಬಂದಿದೆ. ನಾಳೆ ದಿವಸ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಿನ್ನೆ 3 ಸಾರಿ, ಇವತ್ತು 2 ಸಾರಿ ಮಳೆ ಬಂದು ಹೋಗಿದೆ. ಆಕಾಶದಲ್ಲಿ ಮಳೆ ಮೋಡ ವಾತಾವರಣವಾಗಿಯೂ ಕೂಡ ಹೋಗಿದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಕರ್ತೃ ಗದ್ದೆಗೆ ಶಕ್ತಿ ಎನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಒಂದ್ಸರಿ ದೊಡ್ಡಮ್ಮನ ಜಾತ್ರೆ ಇತ್ತು. ನಮ್ಮ ಕುಮಾರ್ ಅವರು ಫೋನ್ ಮಾಡಿ ಕೇಳ್ಕೊಂಡ್ರು, ದಿವಸ ಮಳೆ ಬರ್ತಾ ಇತ್ತು, ಸ್ವಾಮೀಜಿ ಜಾತ್ರೆ ಮುಗಿಯೋವರೆಗೂ ಮಳೆ ಬರ್ದಂಗೆ ಏನಾರ ಮಾಡಬಹುದಾ ಅಂತ. ಆಯಿತು, ಗದ್ದಿಗೆಯಲ್ಲಿ ಕರ್ಪೂರ ಹಚ್ತೇವೆ, ಜಾತ್ರೆ ಬರೋರಿಗೆ ಮಳೆ ಆಗಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಜಾತ್ರೆ ಮುಗಿಯೋವರೆಗೆ ಕೂಡ ಒಂದು ಹನೆನೂ ಕೂಡ ಮಳೆ ಬರಲಿಲ್ಲ. ಜಾತ್ರೆ ಸಶೂತ್ರವಾಗಿ ಆಯಿತು. ದಸರಾ ಕಾರ್ಯಕ್ರಮ ಮಾಡುವಾಗ ಪ್ರತಿನಿತ್ಯವೂ ಕೂಡ ಮಳೆ, ಆ ಕಾರ್ಯಕ್ರಮದ ಸನ್ನಿವೇಶದಲ್ಲಿ ಮಳೆ ನಿಂತು ಹೋಗ್ತಾ ಇತ್ತು. ಅಂದರೆ ಈ ಗದ್ದಿಗೆಯಲ್ಲಿ ಪ್ರಕೃತಿಯನ್ನು ಕಾಪಾಡುವಂತಹ, ಮಳೆ ಬೇಡ ಅಂದಾಗ ಮಳೆ ನಿಂತು ಹೋಗ್ತದೆ, ಮಳೆ ಬೇಕು ಅಂದಾಗಲೂ ಕೂಡ ಮಳೆ ಬರುವಂತಹ ಶಕ್ತಿ ಈ ಗದ್ದಿಗೆಗಿದೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ತೋಟದಲ್ಲಿ ಕೆಲಸ ಮಾಡುವಾಗ ಸಿಕ್ಕಾಬಟ್ಟೆ ಬಿಸಿಲು, ಶೆಕೆ ವಾತಾವರಣ. ನಮ್ಮ ರೈತ ಮೇಲೆ ನೋಡಿದ ಆಕಾಶದಲ್ಲಿ ಒಂದೇ ಒಂದು ಮೋಡ ಇತ್ತು. ಇದು ಒಂದು ಮೋಡ ಮಳೆ ಬಂದರೆ ಸಾಕು ಅಂತ ಆತ ಹೇಳಿದ. ಹೇಳಿದಾಗ ನಾನು ಅವನಿಗೆ ಹೇಳಿದೆ, ಆಯಿತು ಗುರುವಿನ ಸ್ಮರಣೆ ಮಾಡು, ಆ ಮೋಡ ಇಲ್ಲದೆ ಮಳೆಯಾಗಿ ಸುರಿಯುತ್ತೆ ಅಂತ. ಹಂಗಾರೆ ನಾನು ಮಠಕ್ಕೆ ಹೋಗ್ಲಾ ಅಂತ ಕೇಳ್ದ. ನೀನು ಓಡಿ ಹೋಗು ಅಂತ ಹೇಳಿದ. ಅವನು ಓಡಿ ಮಠಕ್ಕೆ ಬರೋದ್ರೊಳಗೆ, ತೋಟದಿಂದ ಮಠಕ್ಕೆ ಬರೋದ್ರೊಳಗೆ ಮಳೆಯಾಗಿ ಆ ಮೋಡ ಪೂರ್ಣವಾಗಿ ಕರಗಿ ಕೆರೆಗೆ ತುಂಬುವಷ್ಟು ನೀರನ್ನು ಇಲ್ಲಿ ಹೊರಿಸ್ತು. ಅದು ಒಂದೇ 1 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಮಾತ್ರ ಮಳೆಯಾಗಿ. ಹಾಗೆ ಈ ಗದ್ದಿಗೆಯಲ್ಲಿ ನಾವೇನು ಸಂಕಲ್ಪವನ್ನು ಮಾಡ್ಕೊತೇವೋ ಅವೆಲ್ಲವೂ ಕೂಡ ಏನಾಗ್ತವೆ ಅಂದರೆ ಯಶಸ್ವಿಯಾಗಿ ನಡೆಯುವಂತಹ ಅವಕಾಶ ಇದೆ. ಅದನ್ನಂತರೂ ನಾನು ನಂಬ್ಕೊಂಡಿದ್ದೇನೆ ಅರ್ಥಾತ್ ಇದನ್ನು ನಾನು ಪ್ರತ್ಯಕ್ಷವಾಗಿ ಕಂಡುಕೊಂಡಿದ್ದೇನೆ ಎನ್ನುವಂತಹ ಮಾತನ್ನು ಹೇಳ್ತಾ, ಎಷ್ಟೋ ಚಾಲೆಂಜ್ಗಳನ್ನು ಕೂಡ ಈ ಗದ್ದಿಗೆ ಅದನ್ನು ನಡೆಸ್ಕೊಂಡು ಬಂದಿದೆ.
ಅಂದರೆ ನಡೆಸ್ಕೊಂಡು ಬಂದಿದೆ, ಅರ್ಥಾತ್ ಅದನ್ನು ಫಲವನ್ನು ಕೊಟ್ಕೊಂಡು ಬಂದಿದೆ. ನಮ್ಮ ಗುರುಗಳಿಗೆ ಕಣ್ಣು ಇರಲಿಲ್ಲ, ಕಣ್ಣು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕಣ್ಣು ಕಾಣ್ತಿರಲಿಲ್ಲ. ಜಯದೇವ ಜಗದ್ಗುರು ಅಂತಹವರು ನೀನು ಇಲ್ಲಿ ಅನುಷ್ಠಾನವನ್ನು ಮಾಡು ಕಣ್ಣು ಬರ್ತದೆ ಅಂತ ಹೇಳಿದಾಗ 48 ದಿನದೊಳಗಾಗಿಯೇ ಪರಿಪೂರ್ಣವಾದ ಕಣ್ಣು ಬಂತು. 83 ವರ್ಷ ಅವರು ಬದುಕಿದರು. ಎಲ್ಲೂ ಒಂದು ದಿವಸನೂ ಕೂಡ ಕನ್ನಡಕ ಹಾಕಿರಲಿಲ್ಲ ಅವರು. ಅಷ್ಟು ಈ ಗದ್ದಿಗೆಯಲ್ಲಿ ಅಂತಹ ಒಂದು ಶಕ್ತಿ ಇದೆ. ಎಷ್ಟೋ ಜನ ಇಲ್ಲಿ ಬಂದು ಹರಕೆಯನ್ನು ಹೊತ್ಕೊಂಡು ಹೋಗ್ತಾರೆ. ಅವೆಲ್ಲ ಫಲಗಳು ಕೂಡ ಖುಷಿಯಾಗದೇ ಈಡೇರಿದೆ ಎನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಗದ್ದಿಗೆ ಲೋಕಾರ್ಪಣೆ ಮಾಡೋದನ್ನ ಹೆಮ್ಮೆ ನೋಡಿ. ಇದಕ್ಕೆ ಇಟ್ಟಿಗೆ ಬೇಕು ಅಂತ ತರಿಸಿದಾಗ ಉಳಿದದ್ದು 4 ಇಟ್ಟಿಗೆ, RCC ಹಾಕುವಾಗ 300 ಮೂಟೆ ಸಿಮೆಂಟ್ ಅಂದರೆ ಉಳಿದದ್ದು 3 ಮೂಟೆ, ಅದು ಮೇಲ್ಗಡೆ ಮಡ್ಡಿ ಹಾಕಿ ನೀರು ಕಟ್ಟಾಕಿ ಮಾಡ್ತಾರಲ್ಲ, ಉಳಿದದ್ದು ಅಷ್ಟೇ. ಅಂದರೆ ಅಷ್ಟು ಕ್ಯಾಲ್ಕುಲೇಷನನ್ನು ಮಾಡಿ ತನಗೆ ಬೇಕಾದ ಪದಾರ್ಥವನ್ನು ತರಿಸ್ಕೊಳ್ತಾ ಇದೆ ಅಂದರೆ ಆ ಗದ್ದಿಗೆಯ ಒಂದು ಶಕ್ತಿ ಅನ್ನುವಂತಹದ್ದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರಿಬಂಟ್ನಾಳ್ ಸ್ವಾಮೀಜಿಯವರು ಹೇಳಿದರು, ಇದರ ಒಂದು ಶಕ್ತಿಯನ್ನು ಏನು ಎನ್ನುವಂತಹದ್ದನ್ನು, ಅದು ನಾನು ಮಾಡಿದ ಕೆಲಸ ಅಲ್ಲ, ಅದು ಆ ಗದ್ದಿಗೆ ಆ ಕೆಲಸ ಮಾಡಿಸ್ಕೊಳ್ತಾ ಇದೆ ಎನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾಳಿನ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸೋಣ ಎನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆ ಕರ್ತೃ ಗದ್ದಿಗೆಯ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ನಮ್ಮ ಎರಡು ಮಾತನ್ನು ವಿರಾಮ ಕೊಡುತ್ತಾ ಇದ್ದಾರೆ. ಶರಣ ಶರಣ.